ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಈಸಿ ಆಗಲಿ, ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, BSc ತೊಗೊಂಡಿದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ, ಅದರಲ್ಲಿ ಕೆಮಿಸ್ಟ್ರಿನಲ್ಲಿ ನಿಮಗೆ 4 ಯೂನಿಟ್ ಬರುತ್ತೆ. 4ನೇ ಯೂನಿಟಲ್ಲಿ ನಿಮಗೆ ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಒಂದು ಟಾಪಿಕ್ ಬರುತ್ತೆ. ಅದರಲ್ಲಿ ಕಾನ್ಫರ್ಮೇಷನಲ್ ಐಸೋಮೆರಿಸಮ್ ಅಂತ ಒಂದು ಬರುತ್ತೆ. ಬೇಸಿಕ್ ಕಾನ್ಸೆಪ್ಟ್ ಆಫ್ ಕಾನ್ಫರ್ಮೇಷನಲ್ ಐಸೋಮೆರಿಸಮ್ ವಿತ್ ರೆಸ್ಪೆಕ್ಟ್ ಟು ಈಥೇನ್ ಆ್ಯಂಡ್ ಬ್ಯೂಟೇನ್ ಅಂತ ನಿಮ್ಮ ಸಿಲೆಬಸ್ ಕೊಟ್ಟಿದ್ದಾರೆ. ಸೊ ಅದರದ್ದು ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಯು ಶುಡ್ ನೋ ದಿ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಫಿಗರೇಷನ್ ಆ್ಯಂಡ್ ಕಾನ್ಫರ್ಮೇಷನ್. ಕಾನ್ಫಿಗರೇಷನ್ ಅಂತಂದರೆ ರೈಟಿಂಗ್ ದಿ ಸ್ಟ್ರಕ್ಚರ್ ಆಫ್ ಎ ಸ್ಟೀರಿಯೋ ಐಸೋಮರ್ ಆಫ್ ಎ optically active isomer of which going to contain a chiral carbon in which the atoms are arranged around a chiral carbon. ಅದಕ್ಕೆ ನಾವೇನಂತ ಕರಿತೀವಿ ಕಾನ್ಫಿಗರೇಷನ್. ಆ್ಯಕ್ಚುಯಲ್ ರೈಟಿಂಗ್ ದಿ ಸ್ಟ್ರಕ್ಚರ್ ಆಫ್ 3-dimensional ಸ್ಟ್ರಕ್ಚರ್ and a 2-dimensional ಬೋರ್ಡ್ ಇದೆಯಲ್ಲ, ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಅಸ್ ದಿ ಕಾನ್ಫಿಗರೇಷನ್. ಕಾನ್ಫರ್ಮೇಷನ್ಸ್ ಅಂದರೆ ದೇ ಕೀಪ್ ಆನ್ ಚೇಂಜಿಂಗ್ ವಿತೌಟ್ ಬ್ರೇಕಿಂಗ್ ದಿ ಬಾಂಡ್, ಕನ್ವರ್ಟ್ ಆಗ್ತಾವಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ ಕಾನ್ಫರ್ಮೇಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ನಿಮಗೆ ಸಿಂಗಲ್ ಬಾಂಡೆಡ್ ಮಾಲಿಕ್ಯೂಲ್ಸ್ ಏನಿದೆಯಲ್ಲ, ದೇ ಅಂಡರ್ಗೋ ಕಾನ್ಫರ್ಮೇಷನಲ್ ಚೇಂಜಸ್. ವೆರಾಸ್ ಸ್ಟೀರಿಯೋ ಐಸೋಮರ್ಸ್ನ ತೊಗೊಂಡ್ರೆ ದೇ ಅಂಡರ್ಗೋ ಕಾನ್ಫಿಗರೇಷನಲ್ ಐಸೋಮರ್ಸ್ ಅಂತ ನಾವು ಕರಿತೀವಿ. ಸ್ಟೀರಿಯೋ ಐಸೋಮರ್ಸ್ನ ನಾವು ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾದಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ವೆರಾಸ್ ದ ಕಾನ್ಫರ್ಮೇಷನಲ್ ಐಸೋಮರ್ಸ್ನ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಬೇಸ್ಡ್ ಆನ್ ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾ. ಸೊ ಅದನ್ನೆಲ್ಲ ಇನ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕಾನ್ಫರ್ಮೇಷನ್ಸ್ ಆಫ್ ಹೈಡ್ರೋಕಾರ್ಬನ್ ಅಂದರೆ ಇಟ್ ಇಸ್ ಎ ಫಾರ್ಮ್ ಆಫ್ ಸ್ಟೀರಿಯೋ ಐಸೋಮರಿಸಮ್ ಇನ್ ವಿಚ್ ದ ಐಸೋಮರ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಜಸ್ಟ್ ಬೈ ರೊಟೇಟಿಂಗ್ ಎ ಸಿಂಗಲ್ ಬಾಂಡ್. ವೆರಾಸ್ ದ ಕಾನ್ಫಿಗರೇಷನಲ್ಲಿ ಏನಾಗುತ್ತೆ, ಕಾನ್ಫಿಗರೇಷನಲ್ ಅಂತಂದರೆ ಇಟ್ಸ್ ಅನ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಅರೌಂಡ್ ಎ ಕೈರಲ್ ಕಾರ್ಬನ್. ಆ್ಯಕ್ಚುಯಲ್ 3-dimensional ಪಿಕ್ಚರ್ ರೈಟಿಂಗ್ ಆನ್ ಎ 2-dimensional ಪೇಪರ್ ಆರ್ ಆನ್ ಎ ಬೋರ್ಡ್. ಅದಕ್ಕೆ ನಾವೇನಂತ ಕರಿತೀವಿ ಕಾನ್ಫಿಗರೇಷನ್ ಅಂತ ಕರಿತೀವಿ. ಕಾನ್ಫರ್ಮೇಷನ್ ಅಂತಂದರೆ ಇಟ್ಸ್ ಆಲ್ಸೋ ಎ ಟೈಪ್ ಆಫ್ ಸ್ಟೀರಿಯೋ ಐಸೋಮರಿಸಮ್ ಬಟ್ ವಿತೌಟ್ ಬ್ರೇಕಿಂಗ್ ದಿ ಬಾಂಡ್. ಅಲ್ಲಾದರೆ ನಾನು ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ. ಅರೌಂಡ್ ಎ ಕೈರಲ್ ಕಾರ್ಬನ್ ಇದೆ, ಆದರೆ ಇಲ್ಲೇನು ಮಾಡ್ತೀನಿ ಅಂತಂದರೆ ಜಸ್ಟ್ ಬೈ ರೊಟೇಟಿಂಗ್ ಎ ಸಿಂಗಲ್ ಬಾಂಡ್, ಒಂದು ಸಿಂಗಲ್ ಬಾಂಡ್ನ ರೊಟೇಟ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ಇಂಟರ್ ಕನ್ವರ್ಷನ್ ಮಾಡ್ಬೋದು. ಬೈ ಅಪ್ಲೈಯಿಂಗ್ ಎ ವೆರಿ ಲಿಟಲ್ ಅಮೌಂಟ್ ಆಫ್ ಎನರ್ಜಿ ಐ ಕ್ಯಾನ್ ಈಸಿಲಿ ಕನ್ವರ್ಟ್. ದ ವೇರಿಯಸ್ ಕಾನ್ಫರ್ಮೇಷನ್ಸ್ ಆಫ್ ಎ ಕಾಂಪೌಂಡ್ ಡಿಫರ್ ಸ್ಲೈಟ್ಲಿ ಇನ್ ದೇರ್ ಎನರ್ಜಿ ಕಂಟೆಂಟ್ ಆ್ಯಂಡ್ ಕೆನಾಟ್ ಬಿ ಸಪರೇಟೆಡ್. ಹಾಗಾಗಿ ಅದನ್ನು ನಾವು 2 ಬೇರೆ ಬೇರೆ ಐಸೋಮರ್ಸ್ ಅಂತ ಸಪ್ರೇಟ್ ಆಗಿಬಿಡುತ್ತಾದರೆ ವಿಚ್ ಕ್ಯಾನ್ ಬಿ ಸಪ್ರೇಟೆಡ್ ಆಯಿತು ಅಂತಂದರೆ ಅದನ್ನು ನಾವು ಐಸೋಮರ್ಸ್ ಅಂತ ಕರೀಲ್ಲ. ಸಿನ್ಸ್ 2 ಫಾರ್ಮ್ಸ್ ಇದೆ, ಸ್ಟೀರಿಯೋ ಕೆಮಿಸ್ಟ್ರಿ ಪ್ರಕಾರ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಏನಾಗ್ತಾ ಇದೆ ಇನ್ ಸ್ಪೇಸು ಡಿಫ್ರೆಂಟ್ ಆಗ್ತಾ ಇದೆ. ಹಾಗಾಗಿ ನಾವು ಅಂಥದನ್ನು ಏನಂತ ಕರಿತೀವಿ, ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಆಲ್ಕೇನ್ ಕಾನ್ಫರ್ಮರ್ಸ್ ಅರೈಸಸ್ from the rotation around the sp3 hybridized carbon-carbon single bond which rapidly interconvertible at room temperature. ರೂಮ್ ಟೆಂಪ್ರೇಚರಲ್ಲಿ ಈ ಫಾರ್ಮ್ಸ್ ಏನು ಬರ್ತವಲ್ಲ ಅವು ಕನ್ವರ್ಟ್ ಆಗ್ತಾ ಇರ್ತವೆ. ಅಂಥದಕ್ಕೆ ನಾವೇನಂತೀವಿ ಕಾನ್ಫರ್ಮೇಷನ್ಸ್ ಅಂತ ಕರಿತೀವಿ. ಈಗೇನು ನೀವು ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ನಾವು 2 ಟರ್ಮ್ನ ಯೂಸ್ ಮಾಡ್ತೀವಿ, ಕಾನ್ಫಿಗರೇಷನ್, ಕಾನ್ಫರ್ಮೇಷನ್ಸ್ ಅಂತ ಹೇಳ್ತೀವಿ. ಕಾನ್ಫಿಗರೇಷನ್ ಅಂತಂದರೆ ನಿಮ್ಗೇನಾಗುತ್ತೆ ಅಂದರೆ ಅರೌಂಡ್ ದಿ ಕೈರಾಲ್ ಕಾರ್ಬನ್ ಏನಾಗ್ತಾ ಇದೆ ಅರೇಂಜ್ಮೆಂಟ್ ಮಾಡ್ತಾ ಇರ್ತೀರ ಮಾಲಿಕ್ಯೂಲ್ದು, ಅದಕ್ಕೆ ನಾವೇನಂತ ಕರಿತೀವಿ ಕಾನ್ಫಿಗರೇಷನ್ ಅಂತ ಕರಿತೀವಿ. ಕಾನ್ಫರ್ಮೇಷನ್ ಅಂತ ನೀವು ಕನ್ಸಿಡರ್ ಮಾಡೋದಾದರೆ ಈ ಕಾನ್ಫರ್ಮೇಷನ್ಸಲ್ಲಿ ಏನಾಗುತ್ತೆ ಅಂತಂದರೆ ಅರೌಂಡ್ ಎ ಕಾರ್ಬನ್ ಬಾಂಡ್ they can be easily interconvertible at room temperature or with a little amount of spending a little amount of energy. ಅಂಥ ಮಾಲಿಕ್ಯೂಲ್ಸ್ಗೆ ನಾವೇನಂತ ಕರಿತೀವಿ ಅಂತಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕಾನ್ಫರ್ಮೇಷನ್ಸ್ ಅಂತ ಕರಿತೀವಿ. ಸೊ ಈ ಆಲ್ಕೇನ್ಸ್ನ ತಗೊಂಡ್ರೆ ಆಲ್ಕೇನ್ಸಲ್ಲಿ ಕಾನ್ಫರ್ಮೇಷನ್ಸ್ ಏನು ಮಾಡ್ಬೋದು, ಬೈ ರೊಟೇಟಿಂಗ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಬಾಂಡ್ ಏನಿದೆಯಲ್ಲ ಅದನ್ನು ನಾನು ಚೇಂಜ್ ಮಾಡೋದ್ರಿಂದ ಐ ಕ್ಯಾನ್ ಈಸಿಲಿ ಗೆಟ್ ದಿ ಡಿಫ್ರೆಂಟ್ ಕಾನ್ಫಿಗರೇಷನ್, ಡಿಫ್ರೆಂಟ್ ಸ್ಟೀರಿಯೋ ಐಸೋಮರ್ಸ್ ಬರ್ತಾ ಹೋಗುತ್ತೆ. ಅದಕ್ಕೆ ನಾನು ಎಂತ ಕರಿತೀನಿ ಕಾನ್ಫರ್ಮೇಷನ್ ಅಂತ ಕರಿತೀನಿ. ಈ ರೀತಿಯಾಗಿ ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ದ ಕಾನ್ಫರ್ಮೇಷನ್ ಆ್ಯಂಡ್ ಕಾನ್ಫಿಗರೇಷನ್, ಎರಡೂ ಬೇರೆ ಬೇರೆ ಟರ್ಮ್ಸ್. ಕಾನ್ಫಿಗರೇಷನ್ ನಾವು ಯಾವುದಕ್ಕೆ ಹೇಳ್ತೀವಿ ಅಂದರೆ ಆಪ್ಟಿಕಲ್ ಐಸೋಮರಿಸಮ್ ಹೇಳೋದಕ್ಕೆ ಹೇಳ್ತೀವಿ,
ಆದರೆ ಇದನ್ನು ಯಾವುದಕ್ಕೆ ಹೇಳ್ತೀವಿ ಅಂತಂದರೆ ಅರೌಂಡ್ ಎ ಕಾರ್ಬನ್ ಸಿಂಗಲ್ ಬಾಂಡ್ ಕನ್ವರ್ಟ್ ಮಾಡ್ತೀವಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ, ಕಾನ್ಫರ್ಮೇಷನ್ಸ್ ಅಂತ ಹೇಳ್ತೀವಿ. ಈಗ ನೀವು ಈಥೇನ ತೊಗೊಳ್ಳೋದಾದರೆ 2 ಕಾರ್ಬನ್ ಆಟಮ್ ಇದೆ, 7 ಸಿಗ್ಮಾ ಬಾಂಡ್ಸ್ ಇದೆ. ಆಲ್ದೋ ದರ್ ಆರ್ 7 ಸಿಗ್ಮಾ ಬಾಂಡ್ಸ್, ಓನ್ಲಿ ದ ಕಾರ್ಬನ್ ಬಾಂಡ್ ಏನಿದೆಯಲ್ಲ 6 the rotation about the 6 carbon hydrogen bonds does not result in any change in the shape of the molecule because the hydrogen atoms are essentially spherical. The rotation around a carbon bond, however, result in many different ಪಾಸಿಬಲ್ ಮಾಲಿಕ್ಯುಲರ್ ಫಾರ್ಮೇಷನ್ಸು ನನಗೆ ಬರ್ತಾ ಹೋಗುತ್ತೆ. ಈ ಥರ ಇದೆ. ಫಾರ್ ಎಕ್ಸಾಂಪಲ್ ಇದನ್ನು ನಾನು ಹೇಳ್ದಂಗೆ ನಾವು ಈ ಮಾಲಿಕ್ಯೂಲ್ಸ್ನ ಸ್ಟೀರಿಯೋಐಸೋಮರ್ಸ್ನ ನಾನು ಏನು ಮಾಡ್ಬೋದು, ಬೇರೆ ಬೇರೆ ಥರ ರೆಪ್ರೆಸೆಂಟ್ ಮಾಡ್ಬೋದು. ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾ ಥರ ಮಾಡ್ಬೋದು, ನ್ಯೂಮನ್ ಪ್ರೊಜೆಕ್ಷನ್ಸ್ ಥರ, ಸಾಹರ್ಸ್ ಥರ, ಈ ಥರ ಬೇರೆ ಬೇರೆ ಮಾಡ್ಬೋದು. ಆದರೆ ನನಗೆ ಕಾನ್ಫರ್ಮೇಷನ್ ಅರ್ಥ ಆಗಬೇಕು ಅಂತಂದರೆ ಅದನ್ನು ನಾನು ಇನ್ ಆರ್ಡರ್ ಟು ವಿಜುವಲೈಸ್ ಬೆಟರ್ ನಾನು ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾದಲ್ಲಿ ಹಾಕ್ಕೊಳ್ತೀನಿ. ಈ ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾದಲ್ಲಿ ಏನು ಮಾಡ್ತೀನಿ ಅಂತಂದರೆ, ಅಬ್ಸರ್ವರ್ಗೆ ನೋಡ್ತಾ ಇದ್ದಾಗ ಈ ಕ್ಯಾನ್ ಅಬ್ಸರ್ವ್ ಓನ್ಲಿ 1 ಕಾರ್ಬನ್ ಆಟಮ್. ಅದಕ್ಕೆ ಬ್ಲೂ ಕಲರ್ದು ಏನಿದೆಯಲ್ಲ ಅದು ಕಾರ್ಬನ್ ಆಟಮ್. ಅಂದರೆ ಫ್ರಂಟಲ್ಲಿ ನೋಡ್ತಾ ಇದ್ದಾರೆ, ಅಬ್ಸರ್ವರ್ ನೋಡ್ತಾ ಇದ್ದಾನೆ ಅಂತಂದರೆ ಅಬ್ಸರ್ವರ್ಗೆ 1 ಕಾರ್ಬನ್ ಆಟಮ್ ಕಾಣಿಸುತ್ತೆ. ಅದ್ರ ಹಿಂದಗಡೆನೂ ಇನ್ನೊಂದು ಕಾರ್ಬನ್ ಆಟಮ್ ಇದೆ. ಆ ಮೊದಲನೇ ಕಾರ್ಬನ್ ಆಟಮ್ಗೆ 3 ಹೈಡ್ರೋಜನ್ ಅಟ್ಯಾಚ್ ಆಗಿದೆ ಇನ್ ಕೇಸ್ ಆಫ್ ಈಥೇನ್. 2ನೇ ಕಾರ್ಬನ್ ಆಟಮ್ ಕಾಣಿಸ್ತಾ ಇಲ್ಲ, ಆದರೆ ಅದನ್ನು ನಾನು 60 ಡಿಗ್ರಿಗೆ ರೊಟೇಟ್ ಮಾಡಿದಾಗ ಅಲ್ಲಿ ಹಿಂದೆ ಅಟ್ಯಾಚ್ ಆಗಿರೋವಂಥ ಇನ್ನೊಂದು ಹೈಡ್ರೋಜನ್ ನನಗೆ ಕಾಣಿಸ್ತಾ ಇದೆ. ಅಂದರೆ ಏನಾಗ್ತಾ ಇದೆ, ನಿಮಗೆ ಇಲ್ಲಿ ಇದು ಒಂದು ಕಾರ್ಬನ್ ರೆಪ್ರೆಸೆಂಟ್ ಮಾಡ್ತಾ ಇದೆ, ಈ ಪಿಂಕ್ ಕಲರ್ದು ಇನ್ನೊಂದು ಕಾರ್ಬನ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇದಕ್ಕೆ 3 ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿದೆ, 2ನೇ ಕಾರ್ಬನ್ ಆಟಮ್ಗೂ 3 ಕಾರ್ಬನ್ ಆಟಮು ಅಟ್ಯಾಚ್ ಆಗಿದೆ. ಈ ರೀತಿಯಾಗಿ ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಈ ಈಥೇನ ನಾನು ಕನ್ಸಿಡರ್ ಮಾಡಿಕೊಂಡ್ರೆ, ವೆನ್ ಐ ಸ್ಟಾರ್ಟ್ ರೊಟೇಟಿಂಗ್ ದಿ ಮಾಲಿಕ್ಯೂಲ್ ಅರೌಂಡ್ ಎ ಕಾರ್ಬನ್ ಬಾಂಡ್, ನನಗೆ ಏನಾಗುತ್ತೆ, 2 ಥರ ಸ್ಟ್ರಕ್ಚರ್ಸ್ ಬರುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಒಂದು ಕಾರ್ಬನ್ ಆಟಮ್ ಇಂದ ಇನ್ನೊಂದು ಕಾರ್ಬನ್ ಆಟಮ್ ಇದೆ. ಆ ಕಾರ್ಬನ್ ಆಟಮ್ ಎಕ್ಸಾಕ್ಟ್ಲಿ ಅದ್ರ ಹಿಂದೆಗಡೆಗೆ ಮೊದಲನೇ ಕಾರ್ಬನ್ ಆಟಮ್ಗೆ 3 ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ಅದ್ರ ಬ್ಯಾಕ್ ಸೈಡ್ ಏನಾಗಿದೆ, ಇನ್ನೊಂದು ಕಾರ್ಬನ್ ಆಟಮ್ ಇದೆ, ಅದಕ್ಕೆ 3 ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ಸೊ ನಾನು ಅಬ್ಸರ್ವರ್ ಕಡೆಯಿಂದ ನೋಡಿದ್ರೆ, ಸೊ ಈ ಕ್ಯಾನ್ ಸಿ ಓನ್ಲಿ ಬಿಕಾಸ್ ಎಕ್ಸಾಕ್ಟ್ಲಿ ಬ್ಯಾಕ್ ಸೈಡ್ ಇರೋದಕ್ಕೋಸ್ಕರ ಅಬ್ಸರ್ವರ್ ಕ್ಯಾನ್ ಸಿ ಓನ್ಲಿ 1 ಕಾರ್ಬನ್ ಆಟಮ್. ಒಂದೇ ಒಂದು ಕಾರ್ಬನ್ ಆಟಮ್ 3 ಹೈಡ್ರೋಜನ್ ಅಟ್ಯಾಚ್ ಆಗಿರುವಂಥದ್ದು ಕಾಣಿಸುತ್ತೆ. ಇನ್ನೊಂದು ಏನಾಗುತ್ತೆ, ಎಕ್ಸಾಕ್ಟ್ಲಿ ಎಕ್ಲಿಪ್ಸ್ ಆಗಿಬಿಡುತ್ತೆ. ಎಕ್ಸಾಕ್ಟ್ಲಿ ಸೇಮ್ ಪೊಸಿಷನ್, ಸೇಮ್ ಆ್ಯಂಗಲಲ್ಲಿರುತ್ತೆ. ಅಬ್ಸರ್ವರ್ ಆ ಕಡೆಯಿಂದ ನೋಡ್ತಾ ಇದ್ದರೆ, ಯು ಕ್ಯಾನ್ ಸಿ ಓನ್ಲಿ 1 ಕಾರ್ಬನ್ ಆಟಮ್. ವೆನ್ ಅರೇಂಜ್ಡ್ ಮಾಲಿಕ್ಯೂಲ್, ವೆನ್ ಐ ಆಮ್ ಗೋಯಿಂಗ್ ಟು ಓರಿಯೆಂಟ್, ಐ ಆಮ್ ಗೋಯಿಂಗ್ ಟು ರೈಟ್ ದಿ ಸ್ಟ್ರಕ್ಚರ್ ಆಫ್ ದಿ ಮಾಲಿಕ್ಯೂಲ್ ಸ್ಟೀರಿಯೋಐಸೋಮರ್ ಇನ್ ದಿ ಸಾಹಸ್ ಪ್ರೊಜೆಕ್ಷನ್ ಫಾರ್ಮುಲಾದಲ್ಲಿ ಬರೆದಾಗ ನನಗೆ ಈ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಅದೇ ಥರ ಇನ್ನೊಂದು ಏನು ಮಾಡ್ತೀನಿ, ಮೊದಲನೇ ಕಾರ್ಬನ್ ಆಟಮ್ನ ಸ್ಟೇಷನರಿ ಇಟ್ಕೊಳ್ತೀನಿ, 2ನೇ ಕಾರ್ಬನ್ ಆಟಮ್ನ ನಾನು ಏನು ಮಾಡ್ತೀನಿ, ರೊಟೇಟ್ ಮಾಡ್ತೀನಿ ಬೈ 60 ಡಿಗ್ರಿ. ಅವಾಗ ಏನಾಗುತ್ತೆ ಅಂದರೆ ಹಿಂದಿಂದು ಕಾರ್ಬನ್ ಆಟಮ್ ಕಾಣಿಸಲ್ಲ, ಆದರೆ 3 ಹೈಡ್ರೋಜನ್ ಆಟಮು ಇನ್ ಬಿಟ್ವೀನ್ ನನಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಯಾವುದು ಇನ್ ಬಿಟ್ವೀನ್ ನಾನು ಕಾಣಿಸ್ಕೊಳ್ತಾ ಹೋಗುತ್ತಲ್ಲ ಅದಕ್ಕೆ ನಾನೇನಂತ ಕರಿತೀನಿ, ಸ್ಟ್ಯಾಗರ್ಡ್ ಅಂತ ಕರಿತೀನಿ. ಯಾವುದು ನನಗೆ ಕಾಣಿಸಲ್ವಲ್ಲ ಅದನ್ನು ನಾನು ಏನಂತ ಕರಿತೀನಿ, ಎಕ್ಲಿಪ್ಸ್ಡ್ ಅಂತ ಕರಿತೀನಿ. ಸ್ಟ್ಯಾಗರ್ಡ್ ಕಾನ್ಫರ್ಮೇಷನ್ ಆಫ್ ಈಥೇನ್ ಇಸ್ ಮೋಸ್ಟ್ ಸ್ಟೇಬಲ್ ಅಂತ ಹೇಳ್ತಾರೆ. ಎಕ್ಲಿಪ್ಸ್ ಕಾನ್ಫರ್ಮೇಷನ್ ಇಸ್ ಲೀಸ್ಟ್ ಸ್ಟೇಬಲ್ ಅಂತ ಹೇಳ್ತಾರೆ. ಯಾಕೆಂದರೆ ಸ್ಟ್ಯಾಗರ್ಡ್ ಕಾನ್ಫಿಗರೇಷನಲ್ಲಿ ಟಾರ್ಷನಲ್ ಸ್ಟ್ರೆಸ್ ಏನಿದೆಯಲ್ಲ ಅದು ಕಡಿಮೆ ಇರುತ್ತೆ. ಎಕ್ಲಿಪ್ಸ್ಡಲ್ಲಿ ಏನಾಗಿರುತ್ತೆ, ಅದು ಮ್ಯಾಕ್ಸಿಮಮ್ ಇರುತ್ತೆ. ಎಕ್ಲಿಪ್ಸಲ್ಲಿ ಏನಾಗುತ್ತೆ ಅಂದರೆ, ಹಿಂದೆ ಒಂದು ಕಾರ್ಬನ್ ಹಿಂದಗಡೆ ಇನ್ನೊಂದು ಕಾರ್ಬನ್ ಇದೆ, ಇನ್ನೊಂದು ಹೈಡ್ರೋಜನ್ ಹಿಂದೆ ಹೈಡ್ರೋಜನ್ ಇದೆ. ಇಫ್ ದ 2 ಹೈಡ್ರೋಜನ್ಸ್ ಆರ್ 2 ಕಾರ್ಬನ್ಸ್, ಇಫ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, they try to repel each other. They're going to behave like the magnets of the same pole. ಅದು ಈಗ ಒಂದು ಹೈಡ್ರೋಜನ್ ಇದೆ, ಇಫ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್ ಏನಾಗುತ್ತೆ ಅಂದರೆ, ಒಂದು ಹೈಡ್ರೋಜನ್ ಸುತ್ತ ಏನು ಎಲೆಕ್ಟ್ರಾನ್ ಕ್ಲೌಡ್ ಇದೆಯಲ್ಲ, ಇನ್ನೊಂದು ಹೈಡ್ರೋಜನ್ ಸುತ್ತಲೂ ಸೇಮ್ ಎಲೆಕ್ಟ್ರಾನ್ ಕ್ಲೌಡ್ ಇದ್ದಾಗ ಎರಡೂ ಏನಾಗ್ತವೆ, ದೇ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಮ್ಯಾಗ್ನೆಟ್ಸ್ ಥರ ಆ್ಯಕ್ಟ್ ಮಾಡ್ತವೆ. ಲೈಕ್ ಪೋಲ್ಸ್ ಥರ ಆ್ಯಕ್ಟ್ ಮಾಡ್ತವೆ. ಲೈಕ್ ಪೋಲ್ಸ್ ಏನಾಗ್ತವೆ, ರಿಪಲ್ ಆಗ್ತವೆ. ಅದಕ್ಕೆ ಏನಾಗುತ್ತೆ, ಇನ್ ಆರ್ಡರ್ ಟು ಮಿನಿಮೈಸ್ ದಟ್ ರಿಪಲ್ ದೇ ಹ್ಯಾವ್ ಟು ಸ್ಪೆಂಡ್ ಸಮ್ ಅಮೌಂಟ್ ಆಫ್ ಎನರ್ಜಿ. ಸೊ ಅದೇನಾಗುತ್ತೆ, ಆ ಮಾಲಿಕ್ಯೂಲ್ ಏನಾಗುತ್ತೆ, ಬಿಕಾಸ್ ಆಫ್ ದಟ್ ರಿಪಲ್ಷನ್ ದೆರ್ ಇಸ್ ಎ ಸ್ಟ್ರೆಸ್ ಇನ್ ದಿ ಮಾಲಿಕ್ಯೂಲ್, ದೆರ್ ಇಸ್ ಎ ಸ್ಟ್ರೈನ್ ಇನ್ ದಿ ಮಾಲಿಕ್ಯೂಲ್. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಎನರ್ಜಿ ಜಾಸ್ತಿ ಆಗುತ್ತೆ. ಎನರ್ಜಿ ಜಾಸ್ತಿ ಆಯಿತು ಅಂದರೆ ಸ್ಟೆಬಿಲಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಈ ಥರ ಇಫ್ ದ 2 ಗ್ರೂಪ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ಇಫ್ ದೇ ಟ್ರೈ ಟು ರಿಪಲ್ ವಿತ್ ಈಚ್ ಅದರ್, ಆ ಥರ ಸ್ಟ್ರೆಸ್ಗೆ, ಆ ಥರ ಸ್ಟ್ರೈನ್ಗೆ ನಾವೇನಂತ ಕರಿತೀವಿ, ಟಾರ್ಷನಲ್ ಸ್ಟ್ರೈನ್ ಅಂತ ಹೇಳ್ತೀವಿ. ಎಕ್ಲಿಪ್ಸಲ್ಲಿ ಟಾರ್ಷನಲ್ ಸ್ಟ್ರೈನು ಮ್ಯಾಕ್ಸಿಮಮ್ ಇರುತ್ತೆ, ಸ್ಟ್ಯಾಗರ್ಡಲ್ಲಿ ಏನಾಗಿರುತ್ತೆ, ಲೀಸ್ಟ್ ಇರುತ್ತೆ. ಹಾಗಾಗಿ ಇದನ್ನು ಕಂಪೇರ್ ಮಾಡಿದ್ರೆ ಸ್ಟ್ಯಾಗರ್ಡ್ ಫಾರ್ಮ್ ಇಸ್ ಮೋರ್ ಸ್ಟೇಬಲ್ ಅಂತ ಹೇಳ್ತೀವಿ. ಅಟ್ ರೂಮ್ ಟೆಂಪರೇಚರ್ ಬೈ ಸ್ಪೆಂಡಿಂಗ್ 3 ಕಿಲೋ ಕ್ಯಾಲರೀಸ್ ಪರ್ ಮೋಲ್ ಅಷ್ಟು ಎನರ್ಜಿ ಸ್ಪೆಂಡ್ ಮಾಡಿ ಐ ಕ್ಯಾನ್ ಈಸಿಲಿ ಕನ್ವರ್ಟ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್.
ಸೊ ಇದಕ್ಕೆ ನಾನು ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ನ ಬರೀತಾ ಹೋಗ್ತೀನಿ ಅಂತಂದರೆ ಹೇಗಾಗತ್ತೆ ವಿತ್ ರೆಸ್ಪೆಕ್ಟ್ ಟು ಎನರ್ಜಿ. ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನನಗೆ 2 ಕಾರ್ಬನ್ ಆಟಮ್ ಇದೆ, ಒಂದನ್ನು ಸ್ಟೇಷನರಿ ಇಟ್ಕೊಳ್ತೀನಿ, ಇನ್ನೊಂದನ್ನು ಏನು ಮಾಡ್ತೀನಿ ನಾನು ಅಲ್ಲಿ ಕೀಪ್ ಆನ್ ರೊಟೇಟಿಂಗ್. ಫಸ್ಟು ಎಕ್ಲಿಪ್ಸ್ ಬರುತ್ತೆ, ಸ್ಟ್ಯಾಗರ್ಡ್ ಆಗುತ್ತೆ, ಎಕ್ಲಿಪ್ಸ್ ಬರುತ್ತೆ, ಸ್ಟ್ಯಾಗರ್ಡ್ ಆಗುತ್ತೆ. ಎಕ್ಲಿಪ್ಸ್ ಅಂದ್ರೇನು, ಟಾರ್ಷನಲ್ ಸ್ಟ್ರೆಸ್ ಜಾಸ್ತಿ ಇದೆ, ಹಾಗಾಗಿ ಏನಾಗುತ್ತೆ ಎನರ್ಜಿ ಜಾಸ್ತಿ ಇರುತ್ತೆ. ಅದು ಎಕ್ಲಿಪ್ಸ್ ಸ್ಟ್ಯಾಗರ್ಡ್ ಆದಾಗ ಏನಾಯಿತು, ಎನರ್ಜಿ ಡಿಕ್ರೀಸ್ ಆಯಿತು. ಐ ಆಮ್ ಗೋಯಿಂಗ್ ಟು ರೊಟೇಟ್ ಮಾಲಿಕ್ಯೂಲ್ ಬೈ 60 ಡಿಗ್ರಿ ರೊಟೇಟ್ ಮಾಡ್ತೀನಿ, ಅವಾಗ ಏನಾಯಿತು ಎನರ್ಜಿ 0 ಬಂತು. ಮತ್ತೆ ಏನು ಮಾಡ್ತೀನಿ, ಮತ್ತೆ ರೊಟೇಟ್ ಮಾಡಿದ್ರೆ ಎಕ್ಲಿಪ್ಸ್ ಆಯಿತು, ಮತ್ತು 120ಗೆ ಅದೇ ಥರ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಇದಕ್ಕೆ ಏನಂತ ಕರಿತೀವಿ ನಾವು, ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ಇವೆರಡರ ಮಧ್ಯೆ ಅಂದರೆ ಸ್ಟ್ಯಾಗರ್ಡ್ ಫಾರ್ಮು ಮತ್ತು ಎಕ್ಲಿಪ್ಸ್ ಮಧ್ಯದಲ್ಲಿ ಎನರ್ಜಿ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂದರೆ 3 ಕಿಲೋ ಕ್ಯಾಲರೀಸ್ ಪರ್ ಮೋಲ್ ಇರುತ್ತೆ. ಸೊ ಈಗ ನಿಮಗೆ ಏನಾಗ್ತಿದೆ ಅಂತಂದರೆ, ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ, ರೈಟ್ ದಿ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಫಾರ್ ಕಾನ್ಫರ್ಮೇಷನ್ ಆಫ್ ಈಥೇನ್ ಅಂತ ಕೇಳ್ಬೋದು. ಎಕ್ಸ್ಪ್ಲೇನ್ ಇಟ್ ಇನ್ ಎಕ್ಸ್ಪ್ಲೇನ್ ಅಂತಲೂ ಕೇಳ್ಬೋದು. 4 ಮಾರ್ಕಿಗೆ ಕ್ವಶನ್ನ ಅವರು ಕೇಳ್ಬೋದು. ಸೊ ಈ ರೀತಿಯಾಗಿ ನೀವು ಏನು ಮಾಡ್ತೀವಿ, ಈಥೇನ್ಗೆ ಎರಡು ಕಾನ್ಫರ್ಮೇಷನ್ ಬರುತ್ತೆ. ಒಂದಕ್ಕೆ ಎಕ್ಲಿಪ್ಸ್ಡ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಸ್ಟ್ಯಾಗರ್ಡ್ ಅಂತ ಕರಿತೀವಿ. ಎಕ್ಲಿಪ್ಸ್ಡ್ರಲ್ಲಿ ಏನಾಗುತ್ತೆ, ಟಾರ್ಷನಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಎನರ್ಜಿ ಜಾಸ್ತಿ ಇತ್ತು ಅಂದರೆ ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ. ಬೇರೆ ಸ್ಟ್ಯಾಗರ್ಡಲ್ಲಿ ಏನಾಗುತ್ತೆ ಅಂದರೆ ಟಾರ್ಷನಲ್ ಸ್ಟ್ರೆಸ್ಸು ಕಡಿಮೆ ಇದೆ, ಹಂಗಾಗಿ ಏನಾಗುತ್ತೆ ಎನರ್ಜಿನೂ ಕಡಿಮೆ ಇರುತ್ತೆ. ಎನರ್ಜಿ ಕಡಿಮೆ ಇತ್ತು ಅಂದರೆ ಸ್ಟೆಬಿಲಿಟಿ ಜಾಸ್ತಿ ಆಯಿತು. ಅವೆರಡರ ಮಧ್ಯದಲ್ಲಿ 3 ಕಿಲೋ ಕ್ಯಾಲರೀಸ್ ಆಫ್ ಎನರ್ಜಿ ಅಷ್ಟು ಡಿಫ್ರೆನ್ಸ್ ಇದೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.